ಪರಿಣಾಮ ಆಗ್ತದೆ ಖಂಡಿತವಾಗೂ. ಹಾಗೆ ಏನಾದರೂ ಪರಿಣಾಮ ಆದರೆ ನೀವು ಸಿದ್ಧರಿದ್ದೀರಿ ಚುನಾವಣೆಗೆ ರೆಡಿ ಎದುರಿಸಲಿಕ್ಕೆ ಬಿಜೆಪಿ? ನಾಳೆನೇ ಚುನಾವಣೆ ಆದರೂ ಕೂಡ ಬಿಜೆಪಿ ಸಿದ್ಧ. ಈ ಸಕ್ರಿಯ ರಾಜಕಾರಣದಲ್ಲಿ ನನ್ನ ಮೂಲಕ ಡಿ ಕೆ ಶಿವಕುಮಾರ್ ಸರ್ಕಾರವನ್ನು ಕಂಟ್ರೋಲಲ್ಲಿ ಇಟ್ಟಿರ್ತಾರೆ ಸಿದ್ದರಾಮಯ್ಯ ಅವರು. ನಿನ್ನೆ ಒಂದೇ ಮಾತಿಗೆ ಡಿ ಕೆ ಶಿವಕುಮಾರ್ ಮುಖದಲ್ಲಿ ಕಳೆ ಬದಲಾವಣೆ ಆಯಿತು. ನಾನು ರಾಜ್ಯಸಭೆಗೆ ಹೋಗೋದಿಲ್ಲ, ನಾನು ಕರ್ನಾಟಕ ರಾಜಕಾರಣದಲ್ಲೇ ಇರ್ತೀನಿ ಅನ್ನುವಂಥ ಮಾತೇನಿದೆ ಅದು ಖಂಡಿತವಾಗೂ ಒಂದು ತೂಗುವ ಕತ್ತಿ. ಕರ್ನಾಟಕ ರಾಜಕಾರಣದಲ್ಲಿ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದರೆ ಅದೊಂದು ತೂಗುವ ಕತ್ತಿ. ಯಾವಾಗ ಬೀಳುತ್ತೆ ಅಂತ ಗೊತ್ತಿಲ್ಲ ಸರ್. ಅದರ ತೂಗುವ ಕತ್ತಿ ಅಂತಂದರೆ ಬೀಳೋದೇ ಹೆಚ್ಚು. ತೂಗುಕತ್ತಿ ಅಂದರೆ ಸಿದ್ದರಾಮಯ್ಯನವ್ರ ನಡೆ ತೂಗುಕತ್ತಿ ಆಗ್ಬೋದು, ಅದೇ ರಾಜಕಾರಣದಲ್ಲಿ ಇರ್ತೀನಿ ಅಂತ ಅವ್ರ ಪ್ರಶ್ನೆಗೆ ನೇರವಾಗಿ ಉತ್ತರ ಕೊಟ್ಟಿದ್ದು. ಮತ್ತು ನೀನು ಏನು ಬೇರೆ ಸರ್ ಸಿದ್ದರಾಮಯ್ಯನವರು ಇಳಿಸಿರೋದು 2028ಕ್ಕೆ ನೀವು ಬಹುಮತ ಪಡಿತೀವಿ ಅನ್ನುವಂಥ ವಿಶ್ವಾಸ ಬಂದಿದೆಯಲ್ಲ, ಅದಕ್ಕೆ ಇದಕ್ಕೆ ಏನು ಸಂಬಂಧ ಇಲ್ಲ. ಆ್ಯಸ್ ಇಟ್ ಈಸ್ ಈ 3 ವರ್ಷದ ಕಾಂಗ್ರೆಸ್ನ ಆಡಳಿತದ ಜನ ಭ್ರಮ ನಿರಸನಗೊಂಡಿದ್ದಾರೆ. ಇದೇ SC ST ಜನ ಭ್ರಮ ನಿರಸನಗೊಂಡಿದ್ದಾರೆ. ಇದೇ ಬ್ಯಾಕ್ವರ್ಡ್ ಕ್ಲಾಸ್ ಕೂಡ ಭ್ರಮ ನಿರಸನಗೊಂಡಿದ್ದಾರೆ. ಆಡಳಿತ ಶೂನ್ಯ, ಅಭಿವೃದ್ಧಿ ಶೂನ್ಯ. ಈ ಸರ್ಕಾರದ ಯಾವತ್ತಾದರೂ ಯಾವಾಗಾದರೂ ಚುನಾವಣೆ ಆದರೆ ಈ ಸರ್ಕಾರದ ಪರ್ಫಾರ್ಮೆನ್ಸ್ ಇಟ್ಕೊಂಡು ಖಂಡಿತ BJP 100% ಸ್ವಂತ ಶಕ್ತಿಯಲ್ಲಿ ನಾವು ಬಹುಮತ ಬರ್ತದೆ. ಸರಿ, ಅದಕ್ಕೆ ಈಗಿನ ಬೆಳವಣಿಗೆ ಅದು ಎಡಿಷನಲ್ ಅಷ್ಟೇ. ಸರಿ, ತಮ್ಮ ವಿದಾಯದ ಭಾಷಣದಲ್ಲಿ ನಿನ್ನೆ ಸಾಕಷ್ಟು ಬಿಜೆಪಿ ಅವರ ಮೇಲೆ ಸಾಲು ಸಾಲು ಆರೋಪಗಳನ್ನು ಮಾಡಿದ್ರು. ಕೇಂದ್ರ ಸರ್ಕಾರ ಈಗ ನೋಡಿ, GST ಹಣವನ್ನು ಕೊಟ್ಟಿಲ್ಲ, ಕುಣಿಯಕ್ಕೆ ಬರಲಿಲ್ಲ, ನೆಳ ಡೊಂಕ್ ಅಂತಾರೆ. ಅವ್ರು ನಿನ್ನೆ ಸರ್ಪ್ಲಸ್ ಬಜೆಟ್ ಬಗ್ಗೆ ಮಾತಾಡಿದರು. ರೆವೆನ್ಯೂ ಸರ್ಪ್ಲಸ್ ಇಲ್ಲ, ಯಾಕಿಲ್ಲ ಅಂದರೆ ಕೇಂದ್ರ ಸರ್ಕಾರ ಅದು ಕೊಟ್ಟಿಲ್ಲ. ನಾನು ಮುಖ್ಯಮಂತ್ರಿ ಇದ್ದಾಗ ಸರ್ಪ್ಲಸ್ ಬಜೆಟ್ ಮಾಡಿದ್ದೆ. ಅವಾಗಲೂ 15 ಹಣಕಾಸಿನ ಹಣ ಎಷ್ಟು ಬೇಕೋ ಅಷ್ಟು ಬಂದಿತ್ತು. ನಮಗೇನು ವಿಶೇಷ ಅನುದಾನ ಬಂದಿತ್ತ? ಏನು ಬಂದಿರಲಿಲ್ಲ. ಇದೇ ಹಣಕಾಸು 15 ಹಣಕಾಸು ಎಷ್ಟು ಬಿಡುಗಡೆ ಆಗಬೇಕು. ಮತ್ತು ಒಂದು ಸತ್ಯ ಹೇಳ್ತೀನಿ, 14ನೇ ಹಣಕಾಸು UPA ಸರ್ಕಾರ ಇದ್ದಾಗ ಬಂದಿತ್ತು, ಕಾಂಗ್ರೆಸ್ ಸರ್ಕಾರ ಕೇಂದ್ರದಲ್ಲಿ. ಅದಕ್ಕಿಂತ 1 ಲಕ್ಷ ಕೋಟಿ 15ನೇ ಹಣಕಾಸಲ್ಲಿ ಹೆಚ್ಚು ಬಂದಿದೆ ಕರ್ನಾಟಕಕ್ಕೆ. 5 ವರ್ಷದಲ್ಲಿ 1 ಲಕ್ಷ ಕೋಟಿ ಹೆಚ್ಚು ಬಂದಿದೆ. ಸತ್ಯವನ್ನು ಮರಿಮಾಚಿ ಸುಳ್ಳನ್ನು ಗಟ್ಟಿಯಾಗಿ ಪದೇ ಪದೇ ಹೇಳಿದರೆ ಸತ್ಯ ಆಗುತ್ತೆ ಅಂತ ನಂಬಿಕೊಂಡು ಸಿದ್ದರಾಮಯ್ಯ ಆಡಳಿತ ನಡೆಸಿದ್ದಾರೆ. ಮೊನ್ನೆ ಕೊನೆಯ ದಿವಸನೂ ಕೂಡ ಅವ್ರು ಏನು ಹೇಳಬೇಕಾಗಿತ್ತು ಅಂತಂದರೆ, ಶಿವಕುಮಾರ್ಗೆ ನಾನು ಭಾಳ ಎಲ್ಲ ಚೆನ್ನಾಗಿರೋದನ್ನು ನಿಮ್ಗೆ ಬಿಟ್ಟು ಹೊಂಟಿದ್ದೇನೆ ಅಂತ ಸಂದೇಶ ಶಿವಕುಮಾರ್ಗೆ ಜಾಸ್ತಿ ಇತ್ತು. ಹಣಕಾಸಿಂದು ಹಂಗಿದೆ, 25% ಒಳಗಡೆ 25%, 24.94 ಅಂತ ಅವರೇ ಹೇಳ್ತಾರೆ. ಅದು ಆಲ್ಮೋಸ್ಟ್ 25%. ಈ ಪರಿಸ್ಥಿತಿ ಎಂದು ಕರ್ನಾಟಕದಲ್ಲಿ ಇರಲಿಲ್ಲ. 25% ಆಫ್ GSDP ಸಾಲ ತಗೊಳ್ಳುವಂಥ ಅವಕಾಶ ಇದ್ದರೂ ಕೂಡ ಆ ಮಟ್ಟಕ್ಕೆ ಎಂದು ಯಾರೂ ತೊಗೊಂಡಿರಲಿಲ್ಲ. ಈ ಕಳೆದ 3 ವರ್ಷದಲ್ಲಿ ಸುಮಾರು 4 ಲಕ್ಷ ಕೋಟಿ ಸಾಲ ಮಾಡಿದ್ದಾರೆ. ಇದು ದಾಖಲೆ. ಇಷ್ಟು ಸಾಲ ಯಾವ ಮುಖ್ಯಮಂತ್ರಿಗಳು ಕೂಡ ಮಾಡಿಲ್ಲ. ಆಮೇಲೆ ಸಾಲ ತೊಗೊಂಡು ಏನು ಮಾಡಿದ್ದಾರೆ? ಸಾಲ ತೊಗೊಂಡು ಅಸೆಟ್ ಕ್ರಿಯೇಷನ್ಗೆ, ಅಭಿವೃದ್ಧಿಗೆ ಮಾಡಿದರೆ ಪರವಾಗಿಲ್ಲ. ಸಾಲ ತೊಗೊಂಡು ರೆವೆನ್ಯೂ ಎಕ್ಸ್ಪೆಂಡಿಚರ್ ಮಾಡಿದ್ದಾರೆ, ತಮ್ಮ ಗ್ಯಾರಂಟಿಗಳು ಅದು ಇದೆಲ್ಲ ಮಾಡಿದ್ದಾರೆ. ಇದರಿಂದ ರಾಜ್ಯಕ್ಕೆ ಪರ್ಮನೆಂಟ್ ಆಗಿರುವಂಥ ಅಸೆಟ್ ಕ್ರಿಯೇಷನ್ ಆಗಿಲ್ಲ. ಮುಂದಿನ ದಿನಗಳಲ್ಲಿ ಅದರಿಂದ ಆದಾಯ ಬರುವಂಥ ಯಾವುದೂ ವ್ಯವಸ್ಥೆ ಇಲ್ಲ. ಹೀಗಾಗಿ ಆರ್ಥಿಕ ನಿರ್ವಹಣೆಯಲ್ಲಿ ಸಂಪೂರ್ಣವಾಗಿ ಕುಸಿತಿರುವಂಥ ರಾಜ್ಯ ಇವತ್ತಿದೆ. ಈ ಬಹುತೇಕ ಹಿರಿಯ ಸಚಿವರು ಕ್ಯಾಬಿನೆಟಲ್ಲಿ ಇರಲ್ಲ ಅಂತ ಹೇಳ್ತಾರೆ ಸರ್, DKಶಿ ಕ್ಯಾಬಿನೆಟಲ್ಲಿ. ಅದು ಅವರು ಆಂತರಿಕವಾಗಿ ಹೇಳ್ತಾರೆ ಸರ್, ನಾನು ಅದರ ಬಗ್ಗೆ ಕಮೆಂಟ್ ಮಾಡ್ತೀನಿ. ಸರ್, ಈಗ ಒಂದು ಸ್ಕೂಟರ್, ರಾಜಕೀಯ ಹಿನ್ನೆಲೆ ಇಲ್ಲದಂಥ ವ್ಯಕ್ತಿ ಸ್ಕೂಟರಲ್ಲಿ ಬಂದು ಈ ರೀತಿ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದಂಥ ವ್ಯಕ್ತಿನ ಕಾಂಗ್ರೆಸ್ ನಡೆಸಿಕೊಂಡಿರೋ ಬಗ್ಗೆ ಪರ್ಸನಲ್ ಆಗಿ ನಿಮ್ಮವರ ಸ್ನೇಹದ ಬಗ್ಗೆ ಮಾತಾಡೋದಾದ್ರೆ, ಅಲ್ಲ ನೋಡಿ, ನಡೆಸ್ಕೊಂಡಿರೋ ಬಗ್ಗೆ, ಕಾಂಗ್ರೆಸ್ ನಡೆಸ್ಕೊಂಡಿರೋ ಬಗ್ಗೆ ಏನು ಹೇಳ್ತೀರಿ? ಸ್ನೇಹಕ್ಕೆ ರಾಜಕಾರಣಕ್ಕೆ ಸಂಬಂಧ ಇಲ್ಲ. ಸ್ನೇಹದಿಂದ ನೋಡುವಂಥ ವ್ಯಾಖ್ಯಾನ ಅಲ್ಲ. ನಾನು ಸ್ನೇಹದಿಂದ ಮಾಡಲ್ಲ. ಆ್ಯಸ್ ಅ ಮ್ಯಾಟರ್ ಆಫ್ ಪ್ರಿನ್ಸಿಪಲ್ಲು ಕಾಂಗ್ರೆಸ್ ಸೋತಿರುವಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಹೋಗಿ ಅದಕ್ಕೆ ಈ ಕೆಳವರ್ಗದ ವೋಟ್ ಬ್ಯಾಂಕನ್ನು ಕ್ರಿಯೇಟ್ ಮಾಡಿದ್ದೀವಿ ಅಂತ ಕ್ರಿಯೇಟ್ ಮಾಡಿರುವಂಥ ನಾಯಕ ಅವನಿಗೆ ನೆನೆಸ್ಕೊಳ್ಳುವಂಥ ರೀತಿ ಸರಿಯಲ್ಲ. ಮತ್ತು ಬ್ಯಾಕ್ವರ್ಡ್ ಕ್ಲಾಸ್ ಬಗ್ಗೆ ಭಾಳ ಮಾತನಾಡುವಂಥ ರಾಹುಲ್ ಗಾಂಧಿ ಈ ಸಂದರ್ಭದಲ್ಲಿ ಒಬ್ಬ ಬ್ಯಾಕ್ವರ್ಡ್ ಕ್ಲಾಸ್ ಮುಖ್ಯಮಂತ್ರಿ ತೆಗೆಯೋದು ಎಷ್ಟು ಸಮಂಜಸ? ಹೇಳೋದೊಂದು ಮಾಡೋದು ಭಾಳ ಸ್ಪಷ್ಟವಾಗಿದೆ. ಎಲ್ಲೋ ಒಂದು ಕಡೆ ಮಾರಾಟ ಆಯ್ತಾ ಸರ್? ಕೇಂದ್ರ ಸರ್ಕಾರ, ಕೇಂದ್ರ ನಾಯಕರಿಗೆ ದುಡ್ಡು ಕೊಟ್ಟು ಈ ರೀತಿ ಇಳಿಸುವಂಥ ಕೆಲಸ ಆಯ್ತಾ? ದುಡ್ಡು ಖಾಸಗಿ ಇದು
ಇದ್ರ ಸಲುವಾಗಿ ಅಂತಲ್ಲ, ಕಾಯಮಾಗಿ ATM ಇದೆ. ATM ಇರುವಾಗ ಅವ್ರಿಗೇನು ಚಿಂತೆ, ಎನಿ ಟೈಮ್ ಮನಿ, ದುಡ್ಡು ಕೊಟ್ಟು ತಗೊಂಡಿದ್ದಾರೆ ಅಂತ. ಎನಿ ಟೈಮ್ ಮನಿ ಇದೆ. ಕರ್ನಾಟಕನೇ ATM ಇರುವಾಗ ಇದ್ರ ಸಲುವಾಗಿ ಅಂತಲ್ಲ, ನಿರಂತರವಾಗಿ ಹರಿತಾ ಇರ್ತದೆ. ಸಿದ್ದರಾಮಯ್ಯನವರು ವಿಚಾರದಲ್ಲಿ ಬಿಜೆಪಿ ತನ್ನ ಅನುಭವದ ಪಾಠ ಹೇಳ್ತಿದೆಯಾ ಅಂತಂದ್ರೆ ಯಡಿಯೂರಪ್ಪನವರು ಕೆಳಗಿಳಿಸಿದಾಗ ಬಿಜೆಪಿಗೆ ಆದಂತ ನೆಗೆಟಿವ್ ಎಫೆಕ್ಟ್ ಇಲ್ಲ ಇದು ಬಿಜೆಪಿಗೆ ಸಂಬಂಧ, ಕಾಂಗ್ರೆಸ್ ಪರಂಪರೆ ಇದೆ. ಯಡಿಯೂರಪ್ಪ ಅವರು ಮಾತನಾಡಿದಾಗಿದ್ದು ಸರ್, ಅವ್ರು ಹೇಳಿದ ಮೇಲೆ ಇದು ಸಿದ್ದರಾಮಯ್ಯ ಮೊದಲನೇ ನಾಯಕರಲ್ಲ. ಯಾರು ಮಾಸ್ ನಾಯಕರಾಗ್ತಾರೆ ಅದು ಮೊದಲು ದೇವರಾಜ್ ಅರಸು ಅವರು 72ದಲ್ಲಿ ಮುಖ್ಯಮಂತ್ರಿಯಾಗಿ 78ಅಲ್ಲಿ ಮರು ಚುನಾವಣೆಯನ್ನು ಗೆದ್ದ ಮೇಲೆ 6 ವರ್ಷ ಆಯಿತು ಬಿಕಾಸ್ ಎಮರ್ಜೆನ್ಸಿ. 78ಅಲ್ಲಿ ಗೆದ್ದ ಮೇಲೂ ಕೂಡ 79ನಲ್ಲಿ ಅವರು ಅಧಿಕಾರ ತೆಗೆದರು. ಒಬ್ಬ ಇನ್ನೂರು ಮಹಾನ್ ನಾಯಕ ಕಾಂಗ್ರೆಸ್ನವರು. ವೀರೇಂದ್ರ ಪಾಟೀಲ್ ತೆಗೆದ್ರು, ಬಂಗಾರಪ್ಪನ ತೆಗೆದ್ರು, ಇವರು ಹಿಂದುಳಿದ ನಾಯಕರು. ಹಂಗೆ ಅದೇ ಸರಣಿಯಲ್ಲಿ ಇವರು ಬರ್ತಾರೆ. ಸೊ ಇದು ಅವರಿಂದ ಅವರು ಇಡೀ ಜಗತ್ತಿಗೆ ಇಂಥ ಪಾಠವನ್ನು ಹೇಳುವಂಥ ಶಕ್ತಿ ಕಾಂಗ್ರೆಸ್ಗೆ. ಸರ್, ಈ ಯಡಿಯೂರಪ್ಪನವರು ಮತ್ತೆ ಸಿದ್ದರಾಮಯ್ಯ ಇವೆಲ್ಲ ವಿಚಾರಗಳು ನೋಡಿದಾಗ ಒಂದು ರಾಜಕೀಯ ಶೂನ್ಯತ್ವ ಕಾಣಲ್ವಾ ಸರ್? ಅಂದ್ರೆ ರಾಜಕಾರಣ ಒಂದು ಮೇಧಾವಿ ತಲೆಗಳು ನಿರ್ಗಮನ ಇವೆಲ್ಲ ನೋಡಿದಾಗ ಯಾವಾಗಲೂ ಹಂಗೆ ಒಂದು ಪರಂಪರೆ ನಡೀತಾ ಇರ್ತದೆ. ಯಾವಾಗಲೂ ಒಂದೊಂದು ಸಂದರ್ಭಕ್ಕೆ ಹಳೆ ನೀರು ಹೊಸ ನೀರು ಬರ್ತಾ ಇರ್ತದೆ, ನಡೀತಾ ಇರ್ತದೆ. ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ. ಪ್ರಶ್ನೆ ಇರುವಂಥದ್ದು ನಾನು ಹೇಳಿದ್ನಲ್ಲ. ಮತ್ತು ಇನ್ನೊಂದು ಗಮನಿಸಿ, ಈ ರಾಜ್ಯಕ್ಕೆ 7 ವರ್ಷದ ಅಂದರೆ 5 ವರ್ಷ ಮುಗಿಸಿರುವಂಥ ಚೀಫ್ ಮಿನಿಸ್ಟರ್ಗಳಿಗೆ 7ನೇ ವರ್ಷ ಆಘಾತ ಬರ್ತದೆ. ನಿಜಲಿಂಗಪ್ಪ ಅವರು 5 ವರ್ಷ ಮುಗಿಸಿ 2ನೇ ಟರ್ಮಲ್ಲಿ 7 ವರ್ಷಕ್ಕೆ ಹೋದರು, ನಂಬರ್ 1. ನಂಬರ್ 2 ದೇವರಾಜ್ ಅರಸು ಅವರು, ನಾನು ಆಗಲೇ ಹೇಳಿದೆ, 7 ವರ್ಷಕ್ಕೆ ಹೋದರು. ನಂಬರ್ 3 ರಾಮಕೃಷ್ಣ ಹೆಗಡೆ ಅವರು 5 ವರ್ಷ ಮುಗಿಸಿ ಸಮಾರಂಭ ಮಾಡಿ ಇನ್ನೂ ಒಂದೂವರೆ ವರ್ಷಕ್ಕೆ ಅವರು 7 ವರ್ಷ ಆಗ್ತಿದ್ದಂಗೆ ಅವರು ಹೋದರು. ಆಮೇಲೆ ಇವರು ನೆಕ್ಸ್ಟು ಇವರು ಸಿದ್ದರಾಮಯ್ಯ 7 years ಸಿಂಡ್ರೋಮ್ ಅಂತಾರೆ.